ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್, ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ, ಆರ್ಚ್ ನಂಬರ್ 1, ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ನಾನು ಕೊಪ್ಪಳದಿಂದ ಸ್ಪರ್ಧೆ ಮಾಡುವುದಿಲ್ಲ, ಸಮಾನತೆಯಿಂದ ಮಾತ್ರ ಜಾತಿ ವ್ಯವಸ್ಥೆ ದೂರ, ಸಿದ್ದರಾಮಯ್ಯ. ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ. ಕನಕದಾಸರ ಆದರ್ಶಗಳು ಮೈಗೂಡಿಸಿಕೊಳ್ಳಿ, ನಾಟಗೌಡ. ಅಮರಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣಾ ದಿನ. ವಿಶ್ವಕರ್ಮ ಜನಾಂಗದವರು ಕಾಯಕ ಯೋಗಿಗಳು, ನಾಟಗೌಡ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಸೋಮಲಾಪುರ ಗ್ರಾಮಸ್ಥರಿಂದ ತಾಲೂಕಾ ಪಂಚಾಯತ್ಗೆ ಮುತ್ತಿಗೆ, ಮಾತಿನ ಚಕಮಕಿ. ವಾರ್ತೆಗಳ ವಿವರ. ಕೆಳವರ್ಗದವರಲ್ಲಿ ಶಕ್ತಿ ತುಂಬಲು ತಾವು ಮುಖ್ಯಮಂತ್ರಿಯಾಗಿದ್ದಾಗ 16 ಯೋಜನೆಗಳನ್ನು ರೂಪಿಸಿ ಜಿಡ್ಡು ಕಟ್ಟಿದ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಸಮಾನತೆ ತರಲು ಪ್ರಯತ್ನಿಸಿದ್ದಾಗಿ ಮಾಜಿ ಮುಖ್ಯಮಂತ್ರಿ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಸಿಂಧನೂರಿನಲ್ಲಿ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿ ನಂತರ ಆರ್ಜಿಎಂ ಶಾಲಾ ಮೈದಾನದಲ್ಲಿ ನಡೆದ 531ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದ ಸಾಮಾಜಿಕ ಜಾತಿ ವ್ಯವಸ್ಥೆಯನ್ನು ಧರ್ಮ ದೇವರು ಮಾಡಿಲ್ಲ, ಕೆಲವರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಮಾಡಿದ್ದಾರೆ. ಮನುಷ್ಯನನ್ನು ಪ್ರೀತಿಯಿಂದ ಕಾಣುವುದೇ ನಿಜವಾದ ಧರ್ಮ. ಜಾತಿ ಧರ್ಮದ ಹೆಸರಿನಲ್ಲಿ ವಿಂಗಡಣೆ ಮಾಡುವುದು ಅಮಾನವೀಯವಾದುದು ಎಂದರು. ತಾವು ಮುಖ್ಯಮಂತ್ರಿಯಾಗಿದ್ದಾಗ ಎಲ್ಲ ದಾರ್ಶನಿಕರ, ಸಮಾಜ ಸುಧಾರಕರ ಜಯಂತಿಗಳನ್ನು ಸರ್ಕಾರದಿಂದಲೇ ಆಚರಿಸುವಂತೆ ಮಾಡುವ ಮೂಲಕ ಅವರ ಸಂದೇಶಗಳನ್ನು ನಾಡಿನ ಉದ್ದಗಲಕ್ಕೆ ಪಸರಿಸುವಂತೆ ಮಾಡಿದೆ. ಬಸವಣ್ಣ, ಕನಕದಾಸ್, ಅಂಬೇಡ್ಕರ್, ಮಹಾತ್ಮ ಗಾಂಧಿ ಅವರ ತತ್ವದಲ್ಲಿ ನಾನು ನಂಬಿಕೆ ಹೊಂದಿದ್ದೇನೆ. ಶ್ರೀಮಂತಿಕೆಯಿಂದ ಯಾರು ದೊಡ್ಡವರಾಗಲು ಸಾಧ್ಯವಿಲ್ಲ, ನಡತೆಯಿಂದ ಮಾತ್ರ ಅದು ಸಾಧ್ಯ. ಹೀಗಾಗಿ ಜಾತಿ ಧರ್ಮಕ್ಕೆ ಮೀಸಲಾಗಿದೆ. ಎಲ್ಲ ವರ್ಗದ ಅಭ್ಯುದಯಕ್ಕಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದೇನು ಎಂದು ವಿವರಿಸಿದರು. ಕನಕದಾಸರ ಭಕ್ತಿ, ಸಾಹಿತ್ಯ, ವಿಚಾರಧಾರೆಗಳು ಇಂದಿಗೂ ಎಂದಿಗೂ ಶಾಶ್ವತವಾಗಿವೆ. ಅವರ ವಿಚಾರಗಳು ಜನರಿಗೆ ತಲುಪಬೇಕು, ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವ ಆಶಯದಿಂದ ಕನಕದಾಸರ 500ನೇ ಜಯಂತಿಯನ್ನು ವರ್ಷದುದ್ದಕ್ಕೂ ಆಚರಿಸಲಾಯಿತು. ತಾವು ನಾಡಿನ ತುಂಬೆಲ್ಲ ಸಂಚರಿಸಿ ಪ್ರತಿಯೊಬ್ಬರಿಗೂ ಕನಕದಾಸರ ಸಂದೇಶ ತಿಳಿಸಲು ಶ್ರಮಿಸಿದ್ದಾಗಿ ತಿಳಿಸಿದ ಅವರು, ಬಸವಣ್ಣನವರ ವಚನಗಳನ್ನು ಹಾಗೂ ಕನಕದಾಸರ ಕೀರ್ತನೆಗಳನ್ನು ಹೇಳುವ ಮೂಲಕ ನೆರೆದಿದ್ದ ಜನರಲ್ಲಿ ಹುಮ್ಮಸ್ಸು ತುಂಬಿದರು. ನಾನು ಅತ್ಯಂತ ಸಂತೋಷದಿಂದ ಅನಾವರಣ ಮಾಡಿದ್ದೇನೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಇದೇ ಸಂದರ್ಭದಲ್ಲಿ 531ನೇ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೂ 531ನೇ ಕನಕ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 1988ನೇ ಇಸ್ವಿ ರಾಜ್ಯ ಸರ್ಕಾರದಲ್ಲಿ ಅವತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದರು. ಅವರ ಸರ್ಕಾರದಲ್ಲಿ ಸಾರಿಗೆ ಸಚಿವನಾಗಿದ್ದೆ. 88 ನವೆಂಬರ್. ಆ ಸಂದರ್ಭದಲ್ಲಿ ಕನಕದಾಸರ 500ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದು. ಇಡೀ ವರ್ಷ ಆಚರಣೆಯನ್ನ ಮಾಡೋದು.
ಕನಕದಾಸರ ಎಲ್ಲ ಭಾಗಗಳನ್ನ ಮುದ್ರಿಸಿ ಕಡಿಮೆ ದರದಲ್ಲಿ ಅವರ ವಿಚಾರಗಳನ್ನ ಅವರ ಸಾಹಿತ್ಯವನ್ನ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಅವರು ಮಾಡೋದು. 500ನೇ ಜಯಂತಿ ಆದಮೇಲೆ ಬಹುಶಃ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ಕರ್ಮ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಹಿಂದೆ 500ನೇ ಜಯಂತ್ಯೋತ್ಸವ ಮಾಡೋದಕ್ಕಿಂತ ಮುಂಚಿತವಾಗಿ ಸಿಂಧೂರು ಬಂದಿದ್ದೆ ಕರ್ಮ ಜಯಂತಿಗೆ. ಆಗ ವಿರೂಪಾಕ್ಷಪ್ಪನವರ ನೇತೃತ್ವದಲ್ಲಿ ಕರ್ಮ ಜಯಂತಿ ನಡೆದಿತ್ತು. ಬಹಳ ಹಿಂದೆ ಯಾವ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವ ಧರ್ಮವೂ ಕೂಡ ಮನುಷ್ಯರನ್ನ ದ್ವೇಷಿಸುವಂತ ಹೇಳಿ ಯಾವ ಧರ್ಮ ಮೇಲು ಕೀಳು ಅಂತಕ್ಕಂಥದ್ರೆ ಯಾವ ಧರ್ಮ ಕೂಡ ಇಲ್ಲ. ಇವತ್ತು ನಾವು ಸಾಮಾಜಿಕ ವ್ಯವಸ್ಥೆ ಏನಿದೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ, ಇದು ಧರ್ಮ ಮಾಡಿರೋದಲ್ಲ, ದೇವರು ಮಾಡಿರೋದಲ್ಲ. ಕೆಲವರು ಸ್ವಾರ್ಥಿಗಳು ಅವರು ಈ ಸಮಾಜದಲ್ಲಿ ಶೋಷಣೆ ಮಾಡಲಿಕ್ಕೋಸ್ಕರವಾಗಿ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯ ಹೊರತು ಅದು ಧರ್ಮದ ಮೂಲಕ ದೇವರು ಮಾಡೋದಂತ ವ್ಯವಸ್ಥೆ ಆಗಿಲ್ಲ. ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತೇಳಿ ಬಸವಾದಿ ಶರಣರು, ಬುದ್ಧ, ಕನಕದಾಸ, ಅಂಬೇಡ್ಕರ್ ಇವರೆಲ್ಲರೂ ಕೂಡ ಪ್ರಯತ್ನಗಳನ್ನ ಮಾಡುತ್ತಾರೆ. ಮನುಷ್ಯ ಹುಟ್ಟುವಾಗ ಅವನು ವಿಶ್ವಮಾನವನಾಗಿಯೇ ಹುಟ್ಟನ ಪ್ರತಿಯೊಬ್ಬರೂ ಕೂಡ. ಇದಕ್ಕೂ ಮುಂಚೆ ಕುರುಬ ಸಮಾಜದ ತಾಲೂಕಾ ಘಟಕದಿಂದ ಹಮ್ಮಿಕೊಂಡಿರುವ ದಾಸಶ್ರೇಷ್ಠ ಕನಕದಾಸರ 531ನೇ ಜಯಂತ್ಯೋತ್ಸವ ಹಾಗೂ ಕಂಚಿನ ಪುತ್ಥಳಿ ಅನಾವರಣದ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸೋಮವಾರ ಭವ್ಯ ಮೆರವಣಿಗೆ ನಡೆಸಲಾಯಿತು. ನಗರದ ಎಪಿಎಂಸಿ ಗಣೇಶ ದೇವಸ್ಥಾನದ ಬಳಿ ಸಹಸ್ರಾರು ಸಂಖ್ಯೆಯಲ್ಲಿ ಕುರುಬ ಸಮಾಜದ ಬಾಂಧವರು ಜಮಾಯಿಸಿದರು. ಕನಕದಾಸ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ ಅಲ್ಲಿಂದ ಆರಂಭಗೊಂಡ ಮೆರವಣಿಗೆಯು ಬಾಬು ಜಗಜೀವನ್ ರಾಮ್ ವೃತ್ತ, ಬಸವೇಶ್ವರ ವೃತ್ತ, ಬಸ್ ನಿಲ್ದಾಣ, ಮಹಾತ್ಮ ಗಾಂಧಿ ವೃತ್ತ, ಸಾರ್ವಜನಿಕ ಆಸ್ಪತ್ರೆ ಮೂಲಕ ಆರ್ಜಿಎಂ ಶಾಲಾ ಆವರಣ ತಲುಪಿತು. ಕುಂಭ ಕಳಸ ಹಿಡಿದ ಸಾವಿರಾರು ಮಹಿಳೆಯರು ಡೊಳ್ಳು ಕುಣಿತ, ಕೋಲು ಕುಣಿತ, ವಿವಿಧ ತಂಡಗಳ ಡೋಲು ಮತ್ತು ಹಲಗೆಯ ಸದ್ದು, ಬಂಡಾರ ಎರಚಿಕೊಂಡ ಯುವಕರ ಕುಣಿತ ಮೆರವಣಿಗೆಗೆ ಮೆರುಗು ತಂದಿತು. ಮೆರವಣಿಗೆಯುದ್ದಕ್ಕೂ ಕನಕದಾಸರ ಜಯಘೋಷಗಳು ಮೊಳಗಿದವು.
ಏನು ಬಲ್ಲೇವರಿ ಒಳ ಕಾರುಬಾರು. ಕುರುಬರೋ ನಾವು ಕುರುಬರು, ಏನು ಬಲ್ಲೇವರಿ ಒಳ ಕಾರುಬಾರು. ನೂರಾರು ಸೊಕ್ಕಿದ ಕುರಿ ಮೇಸಿಕೊಂಡು ಸೆಳೆದಂತೆ ಬಂದೇವು ನಮ್ಮ ಕುರಿಗಿಂಡು. ಕುರುಬರೋ ನಾವು ಕುರುಬರು, ಏನು ಬಲ್ಲೇವರಿ ಒಳ ಕಾರುಬಾರು. ಏಳು ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟವ್ರಿ ಕುರಿಗಳ ಚೆನ್ನಾಗಿ ಬಚ್ಚಿ. ಏಳು ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟವ್ರಿ ಕುರಿಗಳ ಚೆನ್ನಾಗಿ ಬಚ್ಚಿ. ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ, ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ. ಸಿಟ್ಟೆಂಬ ನಾಯಿಯ ಬಿಟ್ಟೇರಿ ಬಿಚ್ಚಿ. ಕುರುಬರೋ ನಾವು ಕುರುಬರು, ಏನು ಬಲ್ಲೇವರಿ ಒಳ ಕಾರುಬರೋ. ಕುರುಬರೋ ನಾವು ಕುರುಬರು, ಏನು ಬಲ್ಲೇವರಿ ಒಳ ಕಾರುಬರೋ. ತನು ಎಂಬ ದಡ್ಡಿಯ ಹಸನಾಗಿ ಹುಡುಗಿ ತುಂಬಿ ಚಲ್ಲೇವ್ರಿ ಹಿಕ್ಕೆಯ ಹೆಡಗಿ. ತನು ಎಂಬ ದಡ್ಡಿಯ ಹಸನಾಗಿ ಹುಡುಗಿ ತುಂಬಿ ಚಲ್ಲೇವ್ರಿ ಹಿಕ್ಕೆಯ ಹೆಡಗಿ. ಗುರು ಹೇಳಿದ ಬಾಳು ಹಾಲಿನ ಗಡಗಿ, ಗುರು ಹೇಳಿದ ಬಾಳು ಹಾಲಿನ ಗಡಗಿ. ನಮ್ಮ ಕೈಲೇ ಇದೆಯೋ ಅರಿವಿನ ಬಡಗಿ. ಕುರುಬರೋ ನಾವು ಕುರುಬರೋ, ಏನು ಬಲ್ಲೇವರಿ ಒಳ ಕಾರುಬರೋ. ಕುರುಬರೋ ನಾವು ಕುರುಬರೋ, ಏನು ಬಲ್ಲೇವರಿ ಒಳ ಕಾರುಬರೋ. 16ನೇ ಶತಮಾನದಲ್ಲಿ ಜಿಡ್ಡು ಕಟ್ಟಿದ ಸಮಾಜಕ್ಕೆ ನವ ಚೈತನ್ಯ ನೀಡಿದ ದಾಸಶ್ರೇಷ್ಠ ಕನಕದಾಸರ ಆದರ್ಶಗಳನ್ನು ನಾವೆಲ್ಲರೂ ಇಂದು ಮೈಗೂಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಅಭಿಪ್ರಾಯಪಟ್ಟರು. ಅವರು ನಗರದ ಆರ್ಜಿಎಂ ಶಾಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ 531ನೇ ಕನಕದಾಸರ ಜಯಂತಿಯಲ್ಲಿ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕನಕದಾಸ್ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದವರು. ಭಕ್ತಿ ಮೂಲಕ ದೇವರನ್ನೇ ತಮ್ಮತ್ತ ತಿರುಗುವಂತೆ ಮಾಡಿದ್ದರು. ಭಾರತದ ಇತಿಹಾಸದಲ್ಲಿ ದೇವರನ್ನೇ ತಮ್ಮ ಕಡೆ ತಿರುಗಿಸಿಕೊಂಡ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತದೆ ಎಂದರು. ಅತಿ ಶ್ರೇಷ್ಠ ದಾಸರು ಕನಕದಾಸರು. ಅವರ ದೈವಿ ಶಕ್ತಿಗೆ ಹಂಪೆಯ ಶ್ರೀಕೃಷ್ಣ ಹಿಂದಿನ ಬಾಗಿಲನ್ನು ಒಡೆದು ದರ್ಶನ ಕೊಡ್ತಕ್ಕಂಥದ್ದೆಲ್ಲ ನಾವು ನೋಡುತ್ತೇವೆ. ಅಂತ ದಾಸ ಶ್ರೇಷ್ಠ ಉಡುಪಿಯಲ್ಲಿ ದರ್ಶನ ಕೊಟ್ಟ ಅನ್ನೋದನ್ನ ನಾವು ಇತಿಹಾಸದಲ್ಲಿ ಓದ್ತೇವೆ. ಅಂತ ಶ್ರೇಷ್ಠ ದಾಸರನ್ನ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡುವಾಗ ಈ ಎಲ್ಲ ದಾರ್ಶನಿಕರು ಶರಣರ ಜಯಂತಿಗಳು ನಮಗೆ ಒಂದು ಸಂದೇಶವನ್ನು ಕೊಡ್ತವೆ. ಅಂತ ಸಂದೇಶಗಳಲ್ಲಿ ಅವರು ನಮಗೆ ಕೊಟ್ಟು ಹೋದ ಆದರ್ಶಗಳನ್ನು ನಾವು ಆಚರಣೆ ಮಾಡಿದ್ರೆ ಈ ಸಮಾರಂಭಗಳಿಗೆ ಅರ್ಥ ಬರ್ತದೆ. ಅಂತ ಒಂದು ಆಚರಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ ಕನಕದಾಸರ ಸಂದೇಶ ಹೊತ್ತು ಸಿದ್ದರಾಮಯ್ಯ ರಾಜ್ಯದ ಮೂಲೆ ಮೂಲೆಗೂ ಬಿತ್ತಿದರು. ಮುಖ್ಯಮಂತ್ರಿಯಾಗಿದ್ದಾಗ ಸಾಮಾಜಿಕ ನ್ಯಾಯದಡಿ 16 ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಶೋಷಿತ ವರ್ಗದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. 16ನೇ ಶತಮಾನದಲ್ಲಿ ಕನಕದಾಸರು ಶ್ರಮಿಸಿದರೆ 21ನೇ ಶತಮಾನದಲ್ಲಿ ಸಿದ್ದರಾಮಯ್ಯ ಅವರ ಅವತಾರವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಇವರ ನಾಯಕತ್ವ ಬೇಕಾಗಿದೆ. ಮತ್ತೊಮ್ಮೆ ಅವರು ಮುಖ್ಯಮಂತ್ರಿಯಾಗಲಿ ಎಂದು ಆಶಿಸಿದರು. ಕರ್ನಾಟಕ ಸರ್ಕಾರದ ವತಿಯಿಂದ ಮೊದಲನೇ ಸಲ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅವಾಗ ಪಶುಸಂಗೋಪನಾ ಸಚಿವರಾಗಿದ್ರು ಅಂತಕ್ಕಂಥದ್ದು. ಅದೇ ವರ್ಷವೇ ನಾವು ಬೆಂಗಳೂರಲ್ಲಿ ಅವರು ಮಾಡಿದಂತ ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ನಾವು ಅದೇ ವರ್ಷದಲ್ಲಿ ಸಿಂಧೂರಿನಲ್ಲಿ ಮೊದಲನೇ ಸಲ 1987ರಲ್ಲಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಅವರು ಕೂಡ ಅದಕ್ಕೆ ಬಂದಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಕನಕದಾಸ ಜಯಂತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣೀಭೂತರು ಯಾರಾಗಿದ್ದರೆ ಅದು ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನು 500 ವರ್ಷದವರೆಗೆ ಕನಕದಾಸ ನಮ್ಮವರು ಯಾರಿಗೂ ಗೊತ್ತಿದ್ದಿಲ್ಲ. ನಮಗೆ ಯಾರು ಗೊತ್ತಿರೋ ಕೆಲಸವೂ ಕೂಡ ಯಾರು ಮಾಡಲಿಲ್ಲ, ಸಹಜ ಮಾಡೋದಿಲ್ಲ. ಮುಂದುವರೆದ ಜನರಿಗೆ ಯಾವಾಗಲೂ ಕೂಡ ಇಂಥ ಶರಣರ ಸಂತ ಸಮಾಜಕ್ಕೆ ಪರಿಚಯಿಸಲು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನಗೆ ಅನಿಸ್ತದೆ. ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಕೆ ಕೆರೆಯಪ್ಪ ಮಾತನಾಡಿ ಸಿಂಧನೂರಿನಲ್ಲಿ ಕನಕದಾಸ್ ಕಂಚಿನ ಪುತ್ಥಳಿ ಸ್ಥಾಪಿಸಬೇಕು, ಸಿದ್ದರಾಮಯ್ಯನವರಿಂದ ಉದ್ಘಾಟನೆಯಾಗಬೇಕು ಎನ್ನುವುದು ಬಹುದಿನಗಳ ಕನಸಾಗಿತ್ತು. ಈಗ ಅದು ಸಾಕಾರಗೊಂಡಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಕನಕದಾಸರ ತಮ್ಮ ಕೀರ್ತನೆಗಳ ಮೂಲಕ ಜನತೆಯಲ್ಲಿ ಭೌತಿಕ ದಾರಿದ್ರ್ಯ ತೊಲಗಿಸಿ ವೈಚಾರಿಕ ಪ್ರಜ್ಞೆ ಬಿತ್ತಿದ ಮಹಾನ್ ದಾರ್ಶನಿಕ ಬುದ್ಧ, ಬಸವ ಮತ್ತು ಶರಣ ಸಂಕುಲ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದರ, ಶಿಶುನಾಳ ಶರೀಫರ, ನಾರಾಯಣಗುರು, ವೇಮನ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹಾಗೂ ಸಾಲುಗುಂದ ಗುರು ಕಾರ್ಮಿಕರ ಸೇರಿದಂತೆ ನಾಡಿನ ಅನೇಕ ದಾರ್ಶನಿಕರ ಚಿಂತನೆಗಳೊಂದಿಗೆ ಈ ನಾಡಿನ ನುಡಿಯ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವಿತರವಾಗಿ ತಮ್ಮದೇ ರೀತಿಯಲ್ಲಿ ಶ್ರಮಿಸುತ್ತಿರುವ ನಮ್ಮೆಲ್ಲರ ನಾಯಕ ಶ್ರೀ ಸಿದ್ದರಾಮಯ್ಯನವರು ಇಂದು ಇಂತಹ ಕುಲದಲ್ಲಿ ಜನಿಸಿದ್ದಾರೆ ಎನ್ನುವುದು ಸಂತಸದ ಸಂಗತಿ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಕಾಗಿನೆಲೆ ಕನಕ ಗುರುಪೀಠದ ಸಿದ್ದರಾಮಾನಂದಪುರಿ ಮಹಾಸ್ವಾಮಿ ಮಾತನಾಡಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೇಲ್ವರ್ಗದವರಿಗೆ ಮೀಸಲಾತಿ ಜಾರಿಗೆ ತಂದಿರುವುದು ಮರಣ ಶಾಸನ ಬರೆದಂತೆ. ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಇದು ತಲೆ ತಗ್ಗಿಸುವ ವಿಷಯವಾಗಿದೆ. ಧಾರ್ಮಿಕ ಗುಲಾಮಗಿರಿಯಿಂದ ಹೊರಬರಬೇಕಾಗಿದೆ ಎಂದರು. ಹಲವಾರು ಧರ್ಮಗಳು ನಾನು ಹೇಳ್ತೀನಿ ನೀವು ಕೇಳಬೇಕು ಅಂತ, ಕೆಲವು ಧರ್ಮಗಳು ನಾನು ಮಾಡ್ತೀನಿ ಹಂಗೇ ನೀವು ಮಾಡಬೇಕು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ನಾನು ಹೇಳ್ತೀನಿ ನೀವು ಕೇಳಬೇಕು, ನೀವು ಪ್ರಶ್ನೆ ಮಾಡಂಗಿಲ್ಲ. ನಾನು ಹೆಂಗ್ ಹೋಗ್ತೀನಿ ಹಂಗೆ ನೀವು ಬರಬೇಕು, ಪ್ರಶ್ನೆ ಮಾಡಂಗಿಲ್ಲ. ಇದು ಹಲವಾರು ಧರ್ಮಗಳಲ್ಲಿ ನಮ್ಮ ದೇಶದಲ್ಲಿ ಐದು. ಆದರೆ ಕನಕದಾಸರದ ಹಂಗಲ್ಲ. ನೀನು ಜ್ಯೋತಿಯಾಗು, ನಾನು ಜ್ಯೋತಿಯಾಗ್ತೀನಿ. ನಿನಗೆ ನೀನೇ ಧರ್ಮ, ನಿನಗೆ ನಿನ್ನದೇ ಆದಂತಹ ಧರ್ಮ. ಏನು ಕುವೆಂಪುನವರು ಹೇಳ್ತಾರೆ, ಬಸವಣ್ಣನವರು ಹೇಳ್ತಾರೆ, ಪ್ರತಿಯೊಬ್ಬರು ಸಮಾನರು, ಪ್ರತಿಯೊಬ್ಬರಿಗೆ ಗೌರವಿಸಬೇಕು ಅನ್ನುವಂತಹ ವಾದವನ್ನ ಬಸವಣ್ಣನವರ ನಂತರ, ಬುದ್ಧನ ನಂತರ ಪ್ರಪ್ರಥಮ ಬಾರಿಗೆ ಹೇಳಿದ ಮಹಾತ್ಮ, ಮೂರನೇ ವ್ಯಕ್ತಿಯಾಗಿ ಹೇಳಿದ ಮಹಾತ್ಮ ಕನಕದಾಸರು. ಇವತ್ತು ನಾವು ಇವತ್ತಿನ ಆಧುನಿಕ ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಸಹಿತ ಒಂದು ದೇವಸ್ಥಾನಕ್ಕೆ ಒಬ್ಬ ಹೆಣ್ಮಗಳು ಹೋಗ್ತಾಳೆ, ಸಹಿಸಿಕೊಳ್ಳಲಾರದಂತಹ ಹೆಣ್ಮಕ್ಳೇ ಇದ್ದಾರೆ ನಮ್ಮ ದೇಶದಲ್ಲಿ ಅಂತಂದ್ರೆ, ಮತ್ತೆ ಇದ್ರ ಮೇಲೆ ರಾಜಕೀಯ ಮಾಡ್ತಾರೆ ಅಂತಂದ್ರೆ ಇದು ದೇಶದ ಗೌರವಕ್ಕೆ, ಸಂವಿಧಾನಕ್ಕೆ, ಧರ್ಮಕ್ಕೆ ಗೌರವ ಏನಿದು? ಮಾಜಿ ಶಾಸಕರಾದ ಹಂಪನಗೌಡ ಬಾದರ್ಲಿ, ಶಿವರಾಜ್ ತಂಗಡಿಗೆ ಮಾತನಾಡಿದರು. ಕನಕದಾಸರ ತತ್ವ ಸಿದ್ಧಾಂತಗಳು, ದಾಸ ಸಾಹಿತ್ಯದ ವಚನಗಳು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ಸಮಾಜದ ಬಂಧುಗಳು ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಕನಕದಾಸರ
ಪ್ರತಿಯೊಬ್ಬ ಸಮಾಜದ ಬಂಧುಗಳಿಗೆ ಅವರ ತತ್ವ ಸಿದ್ಧಾಂತ ಆಚಾರ ವಿಚಾರ ತತ್ವಗಳನ್ನ ಅರಿತುಕೊಂಡಿರ್ತಕ್ಕಂಥ ತಾವೆಲ್ಲರೂ ತಿಳಿದಿರ್ತಕ್ಕಂಥ ವಿಚಾರ. ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಒಬ್ಬ ಧೀಮಂತ ನಾಯಕರಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚಾರ ಮಾಡಿ ರಾಜ್ಯವನ್ನು ಅಭಿವೃದ್ಧಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾದಂತ ಈ ರಾಜ್ಯದೊಳಗೆ 5 ವರ್ಷ ಮುಖ್ಯಮಂತ್ರಿಗಳಾದಾಗ ವಿಶೇಷವಾದಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾಕೆ ಆ ಜನರು ಅವ್ರ ಮೇಲೆ ಪ್ರೀತಿ ವಿಶ್ವಾಸವನ್ನು ತೋರ್ತಾರೆ ಅಂದ್ರೆ 5 ವರ್ಷದ ಆಡಳಿತ ತುಳಿತಕ್ಕೊಳಗಾದಂತ ಸಮಾಜವನ್ನ ಮೇಲೆತ್ತುವಂತ ಕೆಲಸ ಏನಾಗಿದೆ ಇಂದಿನ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಯಾಕಂದ್ರೆ ನಮಗೊಂದು ಸಂತೋಷ, ಯಾಕಂದ್ರೆ ಅವರ ಸಚಿವ ಸಂಪುಟದೊಳಗ ಸಚಿವನಾಗಿದ್ದೀನಿ ಅನ್ನೋ ಒಂದು ದೊಡ್ಡ ಹೆಮ್ಮೆ ನನಗೆ. ಆ ರೀತಿ ಕಾರ್ಯಕ್ರಮಗಳನ್ನ ಕೊಟ್ಟಂತವ್ರು ಅದು ವಿಶೇಷವಾಗಿ. ಅದಕ್ಕೆ ನಾವು ಪ್ರತಿ ಸತಿ ಹೇಳ್ತೀವಿ, ಅವರು ಬರೇ ಒಂದು ಸಮಾಜಕ್ಕೆ ಸೀಮಿತವಾದಂತರಲ್ಲ. ಅಂದು ಕನಕದಾಸರಿದ್ರು, ಈಗಿನ ಕನಕದಾಸರು ಸಿದ್ದರಾಮಯ್ಯನವರನ್ನ ಮಾತಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಜಾತಿ ಸಂಬಂಧ ಇಲ್ಲ, ಅವರಿಗೆ ಬೇಕಾಗಿದ್ದು ತುಳಿತಕ್ಕೊಳಗಾದಂತ ಸಮಾಜವನ್ನ ಎಲ್ಲರನ್ನ ಮೇಲೆತ್ತುವಂತ ಕೆಲಸ ಈ ರಾಜ್ಯಗಳು ಮಾಡಿದಂತ ನಮ್ಮ ನಾಯಕರು. ಮರಸಿದ್ದಲಿಂಗ ಶಿವಾಚಾರ್ಯರು, ಸೋಮನಾಥ ಶಿವಾಚಾರ್ಯರು, ನಂಜುಂಡಯ್ಯ ಗುರುವಿನ್, ಚಿದಾನಂದಯ್ಯ ಗುರುವಿನ್, ಮಾದಯ್ಯ ಗುರುವಿನ್ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ರಾಘವೇಂದ್ರ ಹಿಟ್ನಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಿಮನಿ ವೀರಲಕ್ಷ್ಮಿ, ಕೊಪ್ಪಳ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ, ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಸನಗೌಡ ಬಾದರ್ಲಿ, ರಮೇಶಪ್ಪ ದಿದ್ಗಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರ ಸೇರಿದಂತೆ ಅನೇಕರು ವೇದಿಕೆಯಲ್ಲಿದ್ದರು. ಕಲೆಯ ಮೂಲಕ ಖ್ಯಾತಿ ಪಡೆದ ವಿಶ್ವಕರ್ಮ ಜನಾಂಗದವರು ಕನಕ ಯೋಗಿಗಳಾಗಿದ್ದಾರೆ ಎಂದು ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ಬಣ್ಣಿಸಿದರು. ಅವರು ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ವಿಶ್ವಕರ್ಮ ಸಮಾಜದಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಮರ ಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣಾ ದಿನಾಚರಣೆ ಹಾಗೂ ಶಿಲ್ಪಿಗಳಿಗೆ ಅಭಿನಂದನಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಲ್ಲನ್ನು ಶಿಲೆಯಾಗಿಸುವ ಅದ್ಭುತ ಶಕ್ತಿ ವಿಶ್ವಕರ್ಮರಿಗೆ ಇದೆ. ಕರ್ನಾಟಕದ ಹಂಪಿ, ಹಳೇಬೀಡು, ಬಾದಾಮಿ ಇನ್ನಿತರ ಐತಿಹಾಸಿಕ ಸ್ಥಳಗಳಲ್ಲಿರುವ ಶಿಲೆಗಳೇ ಅವರ ಕಲೆಗೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ಪ್ರಸ್ತುತ ದಿನಮಾನಗಳಲ್ಲಿ ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದೆ. ವಿಶ್ವಕರ್ಮ ಜನಾಂಗದವರು ಸಹ ತಮ್ಮ ಕಲೆಗಳಲ್ಲಿ ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಬಳಸಿಕೊಂಡು ಇನ್ನೂ ಸಾಧನೆ ಮಾಡಬಹುದಾಗಿದೆ ಎಂದರು. ಮೌನೇಶ್ವರರ ವಚನಗಳನ್ನು ಪಠ್ಯದಲ್ಲಿ ಅಳವಡಿಸುವುದು, ವಿಶ್ವಕರ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ, ವಿಶ್ವವಿದ್ಯಾಲಯಕ್ಕೆ ಜಕಣಾಚಾರಿ ಹೆಸರು ನಾಮಕರಣ, ಸಿಂಧನೂರಿನಲ್ಲಿ ವಿಶ್ವಕರ್ಮ ಭವನ ನಿರ್ಮಾಣಕ್ಕೆ ಸ್ಥಳ ಹಾಗೂ ಅನುದಾನ ನೀಡುವುದು, ಸಿಂಧನೂರಿನಲ್ಲಿ ವಿಶ್ವಕರ್ಮ ವೃತ್ತ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸಿದ ಸಚಿವರು ತಮ್ಮ ಹಂತದಲ್ಲಿರುವ ಬೇಡಿಕೆಗಳಿಗೆ ಶೀಘ್ರವೇ ಮಾಡುವೆ. ಇನ್ನು ಕೆಲವೊಂದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗಿದೆ, ಅವುಗಳನ್ನು ಈಡೇರಿಸುವ ಭರವಸೆ ನೀಡಿದರು. ಸಮಾಜದ ಸಂಘಟನೆ ಇನ್ನೊಂದು ಸಮಾಜದ ವಿರುದ್ಧ ಅಲ್ಲ, ಇನ್ನೊಂದು ಸಮಾಜವನ್ನ ದೋಷಿಸುವುದಕ್ಕೆ ನಿಂದಿಸುವುದಕ್ಕೂ ಅಲ್ಲ. ನಿಮ್ಮ ಸಂಘಟನೆ, ನಿಮ್ಮ ಸೌಲಭ್ಯಗಳು ನಿಮಗೆ ಸಿಗಬೇಕಾದ್ರೆ ನೀವು ಸಂಘಟಿತರಾಗುವುದು ಅನಿವಾರ್ಯ. ಇಲ್ಲದಿದ್ದರೆ ನಿಮ್ಮ ಸೌಲಭ್ಯಗಳು ನಿಮಗೆ ಸಿಗುವುದಿಲ್ಲ. ಹಾಗಾಗಿ ಇವತ್ತು ಸಂಘಟನೆ ಮಾಡಿ ಜಿಲ್ಲೆಯ ಎಲ್ಲ ಸಮುದಾಯದ ಹಿರಿಯರನ್ನ, ತಾಯಿಯರನ್ನ ಕರೆದು ಒಂದು ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಇದು ಮಾಡಬೇಕಾದದ್ದು. ಇದರ ಉದ್ದೇಶ ಇಷ್ಟೇ, ನೀವು ಸಮಾಜವನ್ನು ಕಟ್ಟಿದಾಗ ಕೇವಲ ಮೆರವಣಿಗೆ ಮಾಡೋದು, ಸಮಾಜ ಮಾಡೋದು, ಈ ಹಬ್ಬ ಮಾಡೋದು, ಅಮರ ಶಿಲ್ಪಿ ಜಕಣಾಚಾರ್ಯವರ ನೆನಪು ಮಾಡಿ ಮತ್ತೆ ನೀವು ಹೋಗೋದಲ್ಲ. ಸಮಾಜ ಸಂಘಟನೆ ಆದ ಮೇಲೆ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ನಿಮ್ಮ ಯುವಕರು ವಿದ್ಯೆಯಿಂದ ದೂರ ಹೋಗಿದ್ದಾರೆ, ಅವರೆಲ್ಲರನ್ನ ಸಂಘಟಿಸಿ ಅವರಿಗೆ ನೀವು ಏನು ಮಾಡಬಹುದು, ಅವರನ್ನ ಮೇಲೆ ತರುವುದಕ್ಕೆ ನಿಮ್ಮ ಪ್ರಯತ್ನಗಳೇನು, ಅದರ ಬಗ್ಗೆ ಕೂಡ ನೀವು ಸಂಘಟಕರು ಯೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟರೆ ಅದೇ ನಿಮ್ಮ ದೊಡ್ಡ ಸಂಪತ್ತಾಗ್ತದೆ. ಮಗನಿಗಾಗಿ ಆಸ್ತಿ ಮಾಡುವ ಅವಶ್ಯಕತೆ ಇಲ್ಲ.
ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟರೆ ಅವರೇ ನಿಮ್ಮ ಆಸ್ತಿ ಆಗ್ತಾರೆ. ನೋಡ್ತಾರೆ ನಾವು ಸಮಾಜದಲ್ಲಿ ಏನಾಗ್ತಾ ಇದ್ದಾವೆ. ಮಕ್ಕಳಿಗಾಗಿ ದುಡಿದು ತಂದೆ ತಾಯಿ ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ. ಅವನು ವಿದ್ಯೆ ಕಲಿಲಿಲ್ಲ, ದೊಡ್ಡ ಮಗ ಆದ ಅಂದ್ರೆ ನೀವು ಗಳಿಸಿದ ಆಸ್ತಿ ನಿಮ್ಮನ್ನೇ ಕಳೆದು ಬಿಡ್ತಾರೆ. ಅದೇ ಒಬ್ಬ ವಿದ್ಯಾವಂತ ಮಗ ಅಂದ್ರೆ ಅಪ್ಪ ನಿನ್ನ ಆಸ್ತಿ ಅಲ್ಲೇ ಇರಲಿ, ನೀನ್ ನಂಚನೆ ಬಹಳ ಆರಾಮಾಗಿರು ಅಂತಾನೆ. ಅದೇ ನಿಮಗೆ ದೊಡ್ಡ ಆಸ್ತಿ. ಮಕ್ಕಳಿಗೆ ವಿದ್ಯೆ ಕೊಡಿಸುವುದು ಈಗ ನಿಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ. ನಿಮ್ಮ ಮಕ್ಕಳು ಕೂಡ IAS ಅಧಿಕಾರಿಗಳಾಗಬೇಕು, ಸರ್ಕಾರದ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು, ರಾಜಕಾರಣಿಗಳಾಗಬೇಕು. ಎಲ್ಲ ಮಟ್ಟದಲ್ಲಿ ನಿಮಗೆ ಸೌಲಭ್ಯಗಳು ಸಿಗಬೇಕು ಅಂದ್ರೆ ಆ ಒಂದು ಶಕ್ತಿ ನಿಮ್ಮಲ್ಲಿ ವಿದ್ಯೆಯ ಮೂಲಕ ಬರುತ್ತೆ. ನಿಮ್ಮಲ್ಲಿ ಆ ಕೆಪಾಬಿಲಿಟಿ ಇದೆ, ಶಕ್ತಿ ಇದೆ ಅಂದ್ರೆ ಎಲ್ಲರೂ ನಿಮ್ಮ ಕಡೆ ಬರುತ್ತೆ. ಶಕ್ತಿ ಇದ್ದವನ್ನ ಎಲ್ಲರೂ ನೋಡ್ತಾರೆ. ಶಕ್ತಿ ನೀವು ಬೆಳೆಸ್ಕೋಬೇಕು. ಆ ಕೆಲಸವನ್ನ ಇವತ್ತು ಮಾಡಬೇಕು. ನೀವು ಕಾಯಕ ದುಡಿದು ಬದುಕುವಂತೆಲ್ಲ ಈ ಶಿಲ್ಪಿಗಳನ್ನ ನಾವು ಬದಾಮಿ, ಐಹೊಳೆ, ಪಕ್ಕದಕಲ್ಲು, ಹಂಪೆ ಇಂಥ ಕ್ಷೇತ್ರಗಳಿಗೆ ಹೋದ್ರೆ ಕಣ್ತುಂಬ ನೋಡಿ ಆನಂದ ಪಡೆದು ಬರುವುದು ಯಾರಾದ್ರೂ ಇದೆಯಲ್ಲ. ಎಲ್ಲರೂ ಆ ಶಿಲ್ಪಿಕಾರರನ್ನ ನೆನೆಸ್ಕೊಳ್ತಾರೆ. ದೇವದುರ್ಗದ ಮೌನೇಶ್ವರ ಮಹಾಸ್ವಾಮಿ, ದೇವೇಂದ್ರ ಮಹಾಸ್ವಾಮಿ, ಯಾದಗಿರಿಯ ಶ್ರೀನಿವಾಸ ಮಹಾಸ್ವಾಮಿ, ತುಮಕೂರಿನ ನೀಲಕಂಠಾಚಾರ್ಯ ಮಹಾಸ್ವಾಮಿ, ಗುಲ್ಬರ್ಗಾದ ದೊಡ್ಡೇಂದ್ರ ಮಹಾಸ್ವಾಮಿ, ಕೊಪ್ಪಳದ ನಾಗಮೂರ್ತೇಂದ್ರ ಮಹಾಸ್ವಾಮಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಸನಗೌಡ ಬಾದರ್ಲಿ, ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಈಶ್ವರ ಹೊಸಕೋಟೆ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳು ಹಾಗೂ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು. ಸೋಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ಜನರು ದುಡಿಯಲು ದೂರದ ನಗರಕ್ಕೆ ಹೋಗುತ್ತಿದ್ದರು. ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಿದೆ. ಪಿಡಿಒ ಅಮರಗುಂಡಪ್ಪ ನಿರಂಕುಶ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಕೆಪಿಆರ್ಎಸ್ ಗ್ರಾಮ ಘಟಕದ ಅಧ್ಯಕ್ಷ ವೀರೇಶ್ ಆಕ್ರೋಶಿಸಿದರು. ಅವರು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ತಾಲೂಕಾ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಮಾತನಾಡಿದರು. ಅಮರಗುಂಡಪ್ಪ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದವರಿಗೂ ಕೂಲಿ ನೀಡುತ್ತಿಲ್ಲ, ಜೊತೆಗೆ ಹೊಸ ಕೆಲಸವೂ ಕೊಡುತ್ತಿಲ್ಲ. ಈಗಾಗಲೇ ಸಚಿವ ವೆಂಕಟರಾವ್ ನಾಡಗೌಡರ ಗಮನಕ್ಕೂ ತರಲಾಗಿದೆ. ಆದರೂ ಅವರನ್ನು ಅಮಾನತು ಮಾಡದಂತೆ ಕೆಲವು ಶಕ್ತಿಗಳು ತಡೆದಿವೆ. ಕೂಡಲೇ ಅವರನ್ನು ನಮ್ಮ ಗ್ರಾಮ ಪಂಚಾಯತ್ನಿಂದ ವರ್ಗಾವಣೆ ಮಾಡದಿದ್ದರೆ ಹೋರಾಟವನ್ನು ಉಗ್ರ ಸ್ವರೂಪದಲ್ಲಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಏನ್ ಮಾಡಿದ್ರು ಮಿನಿಸ್ಟರ್ ತಗೊಂಡು ಒಂದು ಪೇಪರ್ ಸ್ಟೇಟ್ಮೆಂಟ್ ಆದಾಗ ಸಸ್ಪೆಂಡ್ ಮಾಡಂತ ಹೇಳಿದ್ರು ಮಿನಿಸ್ಟ್ರು. ಆದ್ರೆ ಅವ್ರೇನ್ ಮಾಡಿದ್ರು ಯುವ ಸಾಬು ಪಿಡಿಒ ಅವರಿಂದ ಓಡಾಡಿ ತಗಲೆಲ್ಲ ಅವರಿಂದ ಇದ್ರು. ಹಂಗಾಗಿ ಅವ್ರನ್ನ ಇಲ್ಲಿವರೆಗೆ ಸಸ್ಪೆಂಡ್ ಮಾಡ್ದಂತ ಹೇಳಿದ್ರೆ ಮಾಡಲಿಲ್ಲ. ನಿನ್ನೆ ಹೋಗಿ ಮಾತಾಡಿದ್ರೆ ನೀವು ಸಸ್ಪೆಂಡ್ ಅಂತ ಮಾತಾಡ್ಬೇಡ್ರಿ, ಕೆಲಸ ಕೇಳ್ರಿ ಅಂತ ಹೇಳ್ತಾರೆ. ನಿನ್ನ ಮಿನಿಸ್ಟರ್ದಾಗ ಹೋದ್ರೆ ಅವ್ರಿಗೆ ರಿಸಿಪ್ಟ್ ಕೂಡ ಹಾಕ್ಸಿ ಬಂದ್ವಿ. ಹಾಗಾಗಿ ಅದು ಪಿಡಿಒ ಏನು ಮಾಡ್ತಾನೆ, ಬರೀ ಯಾವುದೋ ಒಂದು ಸುಳ್ಳು ಹೇಳಿಕೆ ಅಂತ ಈ 18-19ನೇ ಸಾಲಲ್ಲಿ ಬರೀ 2 ಸಲ ಕೆಲಸ ಕೊಟ್ಟನ. ಇವತ್ತು ದಿನ ಎಷ್ಟೋ ಜನ ಬೆಂಗಳೂರು ಗುಳೆ ಹೋಗ್ತಿದಾರ, ಇದ್ದರಿಗೆ ಕೂಡ ಕೆಲಸ ಕೊಡ್ತಿಲ್ಲ. ಆಯ್ತಾ ಕೆಲಸ ಕೇಳೋಕೆ ಹೋದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾತಾಡ್ತಾನ. ಹಾಗಾಗಿ ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ. ಯಾಕೆಂದ್ರೆ ಇವ್ರು ಬಂದು 3 ವರ್ಷ ಆಯ್ತು ಇಲ್ಲಿಗೆ. 3 ವರ್ಷದಿಂದ ಇದೇ ಕತೆ ಹೇಳ್ಕೊಂತ ಬರ್ತದೆ. ಎಲ್ಲಿವರೆಗೆ ಏನು ತೆಕ್ಮೂರಲ್ಲಿ ಬಿದ್ದು ನಾವು ಕೆಲಸ ತಗೋಬೇಕಾ? ಯಾವಾಗಲೂ ಕೆಲಸ ಕೇಳಕ್ ಹೋದ್ರೆ ಆಯ್ತು ತಗೊಂಬಾಗಲ್ಲ, ಮತ್ತೆ ಅದೇನು ರಿಸೀಡ್ ಹಾಕಿ ಕೊಡಂಗಿಲ್ಲ. ಈ ಕೆಲಸ ಮಾಡ್ತಾ ಇದ್ದೇನೆ, ಹೊಟ್ಟೆ ಕಳ್ಳ ವ್ಯವಹಾರ ಮಾಡ್ತಾ ಇದ್ದೇನೆ. ಅದೇ ಮೊನ್ನೆ ಏನು ಮಾಡಿದ್ರೆ ಓದೋ ಬ್ಯಾಸಿಯಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಏನು ಮಾಡೇನೆ, ಕುಡಿಯೋ ನೀರಿಗೆ ನಾನು ಅಡ್ಡಾಡೀನಿ ಅಂತೇಳಿ 50,000 ರೂಪಾಯಿ ಬೋಗಸ್ ಬಿಲ್ ಮಾಡ್ಕೊಂಡ ತಾನೇ. ತಮಗೆ ಆದರೆ ಅಳತಿಲ್ಲ, ಏನಪ್ಪ ಮೆಜರ್ಮೆಂಟ್ ಇಲ್ಲ, ಏನ ಒಂದು ಸತಿ ತಾವು ಕೂಲಕ್ಕೆ ಅಂತಾರ. ನಾವು ಮಾಡಿದ ಜಾಗದಲ್ಲಿ ಹೋಗಿ ತಾವು ಪೇಮೆಂಟ್ ಮಾಡ್ಕೊಂಡ ಪಿಡಿಒ ಮತ್ತೆ ಸಣ್ಣ ಬಸ್ ಇಬ್ಬರು ಎತ್ಕೊಂತಿಂದಾರ ರೊಕ್ಕನ ಅಂಬಮ್ಮನಕೆರೆ ಮತ್ತೆ ಸೋಮಲಾಪುರ ಹಳದಲ್ಲಿ. ನಾ ಮಾಡಿದಂಥ ಗುಂಡಿಯಲ್ಲಿ ತಾವು ಹೋಗಿ ಅಳತಿ ಮಾಡಿಲ್ಲ, ಅಳತಿ ಮಾಡಿ ತಾವು ಪೇಮೆಂಟ್ ಮಾಡ್ಕೊಂತಾರೆ ಜೆಒ ಮತ್ತೆ ಪಿಡಿಒ ಅಮರಗುಂಡಪ್ಪ ಇವರಿಬ್ಬರೇನೆ ಎತ್ಕೊಂತಿಂದಾರ. ಆದ್ರೆ ನಾವು ಮಾಡಿದಂಥ ಕೆಲಸದಲ್ಲಿ ಅಳತಿ ವಿಷಯದಾಗಲಿ ಕೂಲಿ ಕಡಿಮೆ ಆಗ್ತಾನ. ನೀವು ಇಷ್ಟ ಮಾಡ್ರಿ, ನೀವು ಇಷ್ಟ ಮಾಡ್ರ ಅಂದ್ರೆ ತಮಗೆ ಅಳತಿಲ್ಲ, ಕೆಲಸ ಇಲ್ಲ, ಆದ್ರೆ ತಮ್ಗೆ ತುಂಬಾ ಕೂಲಿ ಬೀಳುತ್ತೆ. ಇದೆ ಹೆಂಗ? ನಮಗೇನು ಲೆಕ್ಕ, ಅವ್ರಿಗೇನು ಲೆಕ್ಕ? ಕೆಲಸ ಮಾಡ್ಲಾರ ತುಂಬಾ ಕೂಲಿ ಬೀಳುತ್ತೆ. ನಾವು 1-2 ಗಂಟೆದಿಂದ ನಾವು ಕಷ್ಟಪಟ್ಟು ಬಿಸಿಲು ದುಡಿದ್ರೆ ನಮಗೆ ಬರೀ 130-140 ರೂಪಾಯಿ ಕೂಲಿ ಆಗ್ತಾನೆ. ಮತ್ತೆ ಚಾಪಿಂಗ್ ಚಾರ್ಜ್ ಹಾಕ್ಬೇಕಾಗತ್ತೆ, ಚಾಪಿಂಗ್ ಚಾರ್ಜ್ ಹಾಕಲ್ಲ, ಗುದ್ಲು ಚಲಿಕಿದ ಹಾಕ್ಬೇಕಾಯ್ತು, ಗುದ್ಲು ಚಲಿಕಿದ ಹಾಕಾಗಲ್ಲ. ಈ ರೀತಿ ಒಂದು ಯಾವಾಗ ಶರಣ ಬಸವ ಒಂದು ಪಿಡಿ ಅಮರಗುಂಡ ಬಂದಲಿಂದ ಇದು ಸಮಸ್ಯೆ ಆಗೈತೆ. ಅಂಥವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಬೇರೆಯವ್ರು ನಮಗೆ ಒಳ್ಳೆ ಅಧಿಕಾರಿಗಳು ಹಾಕ್ಬೇಕು. ಇಲ್ಲ ಅಂದ್ರೆ ನಾಳೆ ಮುಂದಿನ ದಿನಗಳ ಪಂಚಾಯತಿ ಮುಂದೆ
ನಾವು ಪ್ರತಿಭಟನೆ ಮಾಡಬೇಕಾಗತ್ತಂತ ಕಾರ್ಮಿಕ ಮುಖಂಡ ಹುಲ್ಗಪ್ಪ ಮಾತನಾಡಿದರು. ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಕೆಲಸವನ್ನ ಅನುಷ್ಠಾನ ಮಾಡೋದ್ರಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಅವರು ಅಧಿಕಾರಿಗಳು. ಅದು ಗ್ರಾಮ ಪಂಚಾಯಿತಿ ಪೀಡ ಆಗಿರುವಂಥ ಅಮೃಗುಂಡಪ್ಪ ಅವರ ಮೇಲೆ ಮಾತ್ರ ನಮ್ಮದು ಅವರ ವಿರುದ್ಧವಾಗಿ ಹೋರಾಟವಿರೋದು. ವಿಷಯ ಏನಂದರೆ 150 ದಿವಸ ಆದರೂ 150 ದಿವಸ ಬರಗಾಲ ತಪ್ಪಿಸೋಕ್ಕಾಗಿ ಉದ್ಯೋಗ ಖಾತ್ರಿಯಲ್ಲಿ ಮಾನವ ದಿನಗಳನ್ನು ಕೊಟ್ಟರೆ ಅದರಲ್ಲಿ ಕೇವಲ 7 ದಿವಸ 8 ದಿವಸ ಕೊಟ್ಟು ಮುಂದೂಡುವ ಒಂದು ಅನುಸರಿಸ್ತಾ ಇದ್ದಾರೆ. ಈ ವಿಷಯವಾಗಿ ಮತ್ತು 1/11/2018 ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದಂಥವರಿಗೆ ಇಲ್ಲಿವರೆಗೂ ಪೇಮೆಂಟ್ ನೀಡಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ ಇವತ್ತು ಈ ಹೋರಾಟ ಒಂದು ಸೋಮಲಾಪುರ ಗ್ರಾಮದ್ದಲ್ಲ, ಮಲ್ಕಾಪುರ ಗ್ರಾಮದ್ದಲ್ಲ, ಈ ಗೊಬ್ಬರಕಲ್ಲದ್ದಲ್ಲ, ಇಡೀ ಸೋಮಲಾಪುರ ಗ್ರಾಮ ಪಂಚಾಯತಿ ಬರುವಂಥ 7 ಹಳ್ಳಿಗಳೆಲ್ಲ ಮೇಟಿಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಹೀಗಾಗಿ ಇದು ಒಂದು ಹಳ್ಳಿಗೆ ತಾರತಮ್ಯ ಮಾಡ್ತಿಲ್ಲ, ಇಡೀ ಸೋಮಲಾಪುರ ಗ್ರಾಮ ಪಂಚಾಯತಿಯಲ್ಲಿ ತಾರತಮ್ಯ ಅನುಸರಿಸ್ತಾ ಇದ್ದಾರೆ. ಇದು ನಮ್ಮ ಹೋರಾಟ ಸ್ಪಷ್ಟವಾಗಿರೋದು. ಆ ಗ್ರಾಮ ಪಂಚಾಯತಿಯಲ್ಲಿ ಇದ್ದಿರುವಂಥ ಉದ್ಯೋಗ ಖಾತ್ರಿಯನ್ನು ಅನುಷ್ಠಾನ ಮಾಡೋದ್ರಲ್ಲಿ ತಾರತಮ್ಯ ಮಾಡುತ್ತಿರುವಂಥ ಗ್ರಾಮ ಪಂಚಾಯತಿ ಪಿಡಿಒ ವಿರುದ್ಧ ಮಾತ್ರ ನಮ್ಮದು ಹೋರಾಟ ಇರೋದು. ಅಧಿಕಾರಿಗಳು ಪ್ರತಿಭಟನಾ ನಿರತರ ಮನವಿಗೆ ಸ್ಪಂದನೆ ಮಾಡದೆ ಅಸಡ್ಡೆ ತೋರಿದ್ದರಿಂದ ಉದ್ರಿಕ್ತರು ತಾಲೂಕಾ ಪಂಚಾಯಿತಿಗೆ ಬಾಗಿಲು ಹಾಕಿ ಘೋಷಣೆ ಕೂಗಿದರು. ಆಗ ಉದ್ರಿಕ್ತರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನಾಕಾರರು ಪ್ರವಾಸಿ ಮಂದಿರದಿಂದ ತಾಲೂಕಾ ಪಂಚಾಯತ್ವರೆಗೂ ಪ್ರತಿಭಟನಾ ರ್ಯಾಲಿ ಮಾಡಿ ಹಕ್ಕೊತ್ತಾಯಕ್ಕೆ ಮನವಿ ಸಲ್ಲಿಸಿದರು. ಅಲ್ಲಿ ಒಂದು ಕೋರ್ಟ್ ಇದೆ, ಕೋರ್ಟ್ ನಡೀತಾ ಇದೆ, ಅದನ್ನ ಬಿಟ್ಟು ಬರ್ಲಿಕ್ಕೆ ಆಗತ್ತೆ. ಒಂದು ಹಿಯರಿಂಗ್ ನಡೀತಾ ಇತ್ತು, 5 ನಿಮಿಷನೂ ಸಮಾಧಾನ ಇಲ್ಲ. 5 ನಿಮಿಷ ಈ ಪ್ರತಿಭಟನೆಯಲ್ಲಿ ಕಾರ್ಮಿಕ ಮುಖಂಡರಾದ ರಂಗಣ್ಣ ಸುಣ್ಣಗರ್, ವೀರೇಶ ಕುರ್ಕುಂದ, ರಮೇಶ್, ಹುಲಿಗೆಮ್ಮ, ಲಕ್ಷ್ಮಿ, ದುರ್ಗಪ್ಪ, ಶರಣಪ್ಪ, ಸಣ್ಣ ಹುಲಿಗೆಮ್ಮ, ರೆಡ್ಡೆಪ್ಪ, ಕೆ ವೆಂಕಟೇಶ್, ಬೀರಪ್ಪ, ಅಳ್ಳಪ್ಪ, ಶೇಖರಪ್ಪ ಸೇರಿದಂತೆ ಮುಂತಾದವರಿದ್ದರು. ನಗರದ ಮಿನಿ ವಿಧಾನಸೌಧಕ್ಕೆ ಉಪನೋಂದಣಾಧಿಕಾರಿಗಳ ಕಚೇರಿ ಸ್ಥಳಾಂತರಿಸಬೇಕು ಎನ್ನುವ ಜನತೆಯ ಬಹುದಿನದ ಬೇಡಿಕೆ ಈಗ ಈಡೇರಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ತಿಳಿಸಿದ್ದಾರೆ. ಅವರು ನಗರದ ಮಿನಿ ವಿಧಾನಸೌಧದಲ್ಲಿ ಉಪನೋಂದಣಿ ಅಧಿಕಾರಿಗಳ ಕಚೇರಿ ಉದ್ಘಾಟಿಸಿ ಮಾತನಾಡಿದರು. ಮಿನಿ ವಿಧಾನಸೌಧ ನಿರ್ಮಾಣದ ಸಂದರ್ಭದಲ್ಲಿಯೇ ಅದರಲ್ಲಿ ಉಪನೋಂದಣಾಧಿಕಾರಿಗಳ ಕಚೇರಿ ಇತ್ತು. ಆದರೆ 5 ವರ್ಷಗಳಿಂದ ಅದು ಸಾಧ್ಯವಾಗಿರಲಿಲ್ಲ. ವಯಸ್ಸಾದವರಿಗೆ, ಅಂಗವಿಕಲರಿಗೆ ತುಂಬಾ ಅನುಕೂಲವಾಗಲಿದೆ. ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಬಂದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕು. ವಿಳಂಬವಾಗುತ್ತಿರುವ ಬಗ್ಗೆ ಅನೇಕ ದೂರುಗಳು ಬಂದಿವೆ. ಸಾರ್ವಜನಿಕರು ಅಧಿಕಾರಿಗಳಿಗಾಗಿ ಕಾಯಬಾರದು, ಅಧಿಕಾರಿಗಳು ಸಾರ್ವಜನಿಕರಿಗಾಗಿ ಬೇಕು. ಉಪನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಇದನ್ನು ತಡೆಗಟ್ಟಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ದಾಖಲೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕೆಂದು ಸೂಚಿಸಿದರು. ಈ ಸಬ್ ರಿಜಿಸ್ಟರ್ ಆಫೀಸ್ ಅನ್ನ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ನೋದು ಮಾಧ್ಯಮದ ಸ್ನೇಹಿತರು ಬಹಳ ಸಾರಿ ಬರೆದಿದ್ದೀವಿ. ಈ ಕಟ್ಟಡವನ್ನು ನಾನು ಪ್ರಾರಂಭಿಸಿದಾಗ ಮಿನಿ ವಿಧಾನಸೌಧವನ್ನು ಅದರಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಅವಕಾಶವನ್ನು ಕಲ್ಪಿಸಿ ಕಟ್ಟಿದ್ದೆ. ಈ 3 ಕೊಠಡಿಗಳು ಸಬ್ ರಿಜಿಸ್ಟರ್ ಆಫೀಸಿಗೆ ಅಂಥೇಳಿ ಮಾಡಿದ್ವಿ. ಆದರೆ ಅದನ್ನು ಕಳೆದ 5 ವರ್ಷಗಳಿಂದ ಮಾಡಲಿಲ್ಲ. ಈಗ ಈ ಕಟ್ಟಡಕ್ಕೆ
ಸಬ್ ರಿಜಿಸ್ಟ್ರ್ ಕಾರ್ಯಾಲಯವನ್ನು ಶಿಫ್ಟ್ ಮಾಡಿದ್ದೇವೆ. ಸಾರ್ವಜನಿಕರಿಗೆ ಇದು ಭಾಳ ಅನುಕೂಲ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ವಯಸ್ಸಾಗಿರೋರು, ಅಂಗವಿಕಲರು ಈ ಕಾರ್ಯಾಲಯದಲ್ಲಿ ಬಂದು ಹೋಗೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ನಾನು ನಮ್ಮ ಜಿಲ್ಲಾ ಅಧಿಕಾರಿಗಳು ಇದ್ದಾರೆ, ಇಲ್ಲೇ ನೋಂದಣಿ ಅಧಿಕಾರಿಗಳು, ಅವರಿಗೆ ಸೂಚನೆಯನ್ನು ಕೊಡ್ತೇನೆ. ನೀವು ಸ್ಥಳೀಯವಾಗಿ ಸಬ್ ರಿಜಿಸ್ಟ್ರಾರು ಸಮಯಕ್ಕೆ ಸರಿಯಾಗಿ ಬರಬೇಕು. ನೀವು 12 ಗಂಟೆಗೆ ಓಪನ್ ಮಾಡೋದು, ಊಟಕ್ಕೆ ಹೋಗಿ 4 ಗಂಟೆಗೆ ಬರೋದು ನನ್ನ ಗಮನಕ್ಕೆ ಬಂದಿದೆ. ಅದು ಆಗಬಾರ್ದು. ಊಟದ ಸಮಯ 1 ಗಂಟೆ ಇರ್ತದೆ. 1 ಗಂಟೆಯಲ್ಲಿ ಮತ್ತೆ ನೀವು ಇಲ್ಲಿ ಉಪಸ್ಥಿತಿ ಇರಬೇಕು, ಸಾರ್ವಜನಿಕ ಕೆಲಸ ಮಾಡಬೇಕು. ನೀವು ಸಮಯಕ್ಕೆ ಬಂದಿಲ್ಲ, ನಾನು ಬಂದು ನೋಡಿದಾಗ ಇದ್ದಿಲ್ಲ ಅಂದರೆ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗ್ತದೆ. ಸಮಯ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಅಧಿಕಾರಿಗಳು. ನೀವು ಜನರಿಗಾಗಿ ಕಾಯಬೇಕೇ ವಿನಃ ಜನ ನಿಮಗಾಗಿ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ನೀವು ಇಲ್ಲಿ ಕೂತಿರ್ಬೇಕು ನಿಮ್ಮ ಸಮಯಕ್ಕೆ ಸರಿಯಾಗಿ. ನೀವೇ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂದರೆ ನಿಮ್ಮ ಕೆಳಗೆ ಕೆಲಸ ಮಾಡೋರು ಯಾರೂ ಬರೋದಿಲ್ಲ. ನೀವು ಅಲ್ಲಿ ಏನೋ ಮಾಡ್ತಿದ್ರಿ, ಇಲ್ಲೇ ತಹಸೀಲ್ದಾರ ಬಗಲಾಗೆ ಇರ್ತಾರೆ. ಅಂಥದ್ದೇನಾದರೂ ದೂರು ಬಂದರೆ ಇದ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತೇನೆ. ಸಮಯ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಅವರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನೀವು ಕೂಡ ಪಕ್ಕದಲ್ಲೇ ಇರ್ತಾರೆ, ನೀವು ಅಲ್ಲೆಲ್ಲೋ ಏನು ಮಾಡಿದ್ರು ಯಾರಿಗೆ ಗೊತ್ತಾಗೋದು ಮಾಡಿರ್ಬೋದು. ಈಗ ಇಲ್ಲೇ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ನೋಡಿಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ. ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನುವ ಸೂಚನೆಯನ್ನು ಕೂಡ ನಾನು ಹೇಳೋದಕ್ಕೆ ಬಯಸ್ತಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಾನಂದ ಸಾಗರ, ಜಿಲ್ಲಾ ಉಪನೋಂದಣಿ ಅಧಿಕಾರಿ ಮಲ್ಲಿಕಾರ್ಜುನ್ ಪಾಟೀಲ್, ತಾಲೂಕಾ ಉಪನೋಂದಣಿ ಅಧಿಕಾರಿ ಕೆ ನಾರಾಯಣ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾನು ಕೊಪ್ಪಳದಿಂದ ಸ್ಪರ್ಧೆ ಮಾಡುವುದಿಲ್ಲ, ಸಮಾನತೆಯಿಂದ ಮಾತ್ರ ಜಾತಿ ವ್ಯವಸ್ಥೆ ದೂರ, ಸಿದ್ದರಾಮಯ್ಯ. ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ, ಕನಕದಾಸರ ಆದರ್ಶಗಳು ಮೈಗೂಡಿಸಿಕೊಳ್ಳಿ, ನಾಟಕೌಡ. ಅಮರಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣಾ ದಿನ, ವಿಶ್ವಕರ್ಮ ಜನಾಂಗದವರು ಕಾಯಕ ಯೋಗಿಗಳು, ನಾಟಕೌಡ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಸೋಮಲಾಪುರ ಗ್ರಾಮಸ್ಥರಿಂದ ತಾಲೂಕಾ ಪಂಚಾಯತ್ಗೆ ಮುತ್ತಿಗೆ, ಮಾತಿನ ಚಕಮಕಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚಂಬಸ್ವ.